ಸರ್ ಅಣ್ಣವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ, ವಿಷ್ಣುವರ್ಧನ್ ಅವ್ರು ನೋಡ್ಕೊಂಡ್ ಬಂದಿದ್ದೀರಾ, ಅಂಬರೀಷ್ ಸಾಕಷ್ಟು ದೊಡ್ಡ ದೊಡ್ಡ ಹಿರಿಯ ಕಲಾವಿದರನ್ನ ನೋಡ್ಕೊಂಡ್ ಬಂದಿದ್ದೀರಾ. ಒಬ್ಬ ಸೂಪರ್ ಸ್ಟಾರ್ ಆದಂಥ ನಟ, ಒಬ್ಬ ದೊಡ್ಡ ಅಭಿಮಾನಿ ಬಳಗನ್ನು ಹೊಂದಿರುವಂತಹ ನಟ ಸೊಸೈಟಿಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಬದುಕಿಗೆ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕಾಗುತ್ತೆ ಅನ್ನೋದು ಸರ್. ಯಾಕಂದ್ರೆ ಸಾಕಷ್ಟು ಈ ಥರ ವಿವಾದಗಳನ್ನೂ ನೋಡ್ಬಿಟ್ಟಿದ್ದೀರಾ, ಟೀಕೆಗಳನ್ನ ನೋಡ್ಬಿಟ್ಟಿದ್ದೀರಾ, ಎಲ್ಲ ನೋಡ್ಬಿಟ್ಟಿದ್ದೀರಾ. ಸರ್, ಚಿತ್ರರಂಗದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ನಿಭಾಯಿಸಿದ್ದೀವಿ ಸರ್. ಇದರಲ್ಲಿ ಎರಡು ಮಾತಿಲ್ಲ. ಬೇಕಾದಷ್ಟು ಸಮಸ್ಯೆಗಳು, ಯಾರ್ಯಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಭಾಳಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸಿದ್ವಿ, ಹೇಳೋದಿಲ್ಲ. ಆದರೆ ಕೊಲೆ ಅಂತ ಬಂದಂಥ ಸಂದರ್ಭದಲ್ಲಿ ನಾವ್ಯಾರೂ ಕೂಡ ಅದನ್ನು ನಮ್ಮ ವ್ಯಾಪ್ತಿಗೆ ತೊಗೊಳೋಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ. ನೋಡಿ, ಹಿಂದೆ ಈ ಚಿತ್ರರಂಗವನ್ನು ಕಟ್ಟಿದಂಥ ಮಹನೀಯರು ಎಂಥವ್ರು ಇದ್ದಾರೆ ಸರ್. ಜಿ ವಿ ಅಯ್ಯರು, ನಾಗೇಂದ್ರ ರಾವ್, ಬಾಲಕೃಷ್ಣ ಅವರು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರಾಜೇಶ್, ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ ನಾಗ್, ಇಂಥ ಮಹನೀಯರುಗಳು ಕಟ್ಟಿದಂಥ ಈ ಒಂದು ಚಿತ್ರರಂಗ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೆಲವರು ಜನ ಚೀತು ಅಂತಾರೆ. ಏನು ಹಿಂಗಾಗಿದೆಯಲ್ಲ, ಇಂಥ ಒಬ್ಬ ನಟ ಹಿಂಗೆ ಮಾಡಿದಾನಲ್ಲ ಅಂತ ಹೇಳ್ಬಿಟ್ಟು ಚಿತ್ರರಂಗಕ್ಕೆ ಬೈತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕು. ಮನುಷ್ಯ ಯಾವತ್ತೂ ಬೆಳೀತಾ ಬೆಳೀತಾ ಪ್ರಬುದ್ಧನಾಗಬೇಕು. ಸಮಾಜದಲ್ಲಿ ಸಮಾಜಕ್ಕೆ ಗೌರವವನ್ನು ಕೊಡಬೇಕು, ಸಮಾಜಕ್ಕೆ ಹೆದರಬೇಕು. ಯಾಕೆಂತ ಹೇಳಿದ್ರೆ ನಿನ್ನನ್ನು ಆ ಮಟ್ಟಕ್ಕೆ ಬೆಳೆಸಿದ್ದು ಜನ. ಆ ಜನರು ಮುಂದೆ ನೀನು ಹೆಂಗಿರಬೇಕು, ಇನ್ನೂ ತಗ್ಗಬೇಕು. ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದವರು ಇವರು ಅಂತ ಹೇಳಿದೆ ಸರ್. ಅವರ ಆದರ್ಶಗಳಿದ್ದಾವೆ ಸರ್. ರಾಜ್ಕುಮಾರ್ದು ನಾನು ಆಗಲೇ ಯಾವುದೋ ಒಂದು ಮೀಡಿಯಾಗೆ ಹೇಳಿದೆ, ನಿನಗೆ ಯಾರ ಆದರ್ಶನೇ ಬೇಡಪ್ಪ. ಯಾಕೆ ಅಂತ ಹೇಳಿದ್ರೆ ಚಿತ್ರರಂಗಕ್ಕೆ ಕಷ್ಟಪಟ್ಟು ಬಂದಿದೆಯಾ, ದೊಡ್ಡದಾಗಿ ಬೆಳೆದೆ, ನಾವು ಖುಷಿಪಟ್ಟು. ನಿನಗೆ ಯಾರ ಆದರ್ಶನೂ ಬೇಡ. ಯಾಕೆಂತ ಹೇಳಿದ್ರೆ ಇವಾಗೆಲ್ಲ ಹಣ ಮತ್ತೊಂದು ಎಲ್ಲ ಬಂದಿರೋದ್ರಿಂದ ಆದರ್ಶಗಳು ಬಿಟ್ಬಿಡೋಣ. ಕೊನೆಯ ಪಕ್ಷ ನಿಮ್ಮ ಅಪ್ಪನ ಆದರ್ಶನಾದರೂ ನೀನು ನೋಡಬೇಕಲ್ವ. ನಿಮ್ಮ ತಂದೆ ಚಿತ್ರರಂಗದಲ್ಲಿ ಹೇಗೆ ನಡ್ಕೊಂಡ್ರು, ಹೇಗೆ ಬೆಳೆದ್ರು, ಒಬ್ಬ ಕಳನಟನಾಗಿ ಅವರು ಇವತ್ತಿನ ದಿವಸ ಈ ಮಟ್ಟಕ್ಕೆ ಬೆಳೆದ್ರು. ಅವ್ರ ಆದರ್ಶನಾದರೂ ನಿಂಗೆ ಬೇಕಾಗಿತ್ತಲ್ವ. ನಾವು ಎತ್ತರಕ್ಕೆ ಬೆಳೆದಷ್ಟು ಜನ ನನ್ನನ್ನು ಗೌರವಿಸಿದಷ್ಟು ಕೂಡ ನಾನು ಸಮಾಜಕ್ಕೆ ಹೆದರಬೇಕು ಸರ್. ಏನಾದರೂ ನನ್ನಿಂದ ಒಂದು ತಪ್ಪಾದರೆ ನಾನು ಎಲ್ಲೋಗಿ ಬಿಡ್ತೀನಿ, ಜನ ಏನಂತಾರೆ ನನ್ನ, ಅದಕ್ಕೆ ಹೆದರಬೇಕು. ಅದಕ್ಕೆ ರಾಜ್ಕುಮಾರ್ ಅವರು ಅವಾಗ ಹೇಳ್ತಾಯಿದ್ರು, ಪ್ರೇಕ್ಷಕರ ಮಹಾಶಯರನ್ನ, ಅವರ ಅಭಿಮಾನಿಗಳನ್ನ ಅವ್ರು ಹೆಂಗೆ ಕರೆದ್ರು ಅವರು ಅಭಿಮಾನಿ ದೇವರು ಅಂತ ಕರೆದ್ರು. ಇದೆಲ್ಲ ಗೊತ್ತಿಲ್ಲ, ನಿಮ್ಮ ಕಣ್ಮುಂದೆ ಇದೆಯಲ್ಲ. ಹೇಳ್ಕೊಡ್ಬೇಕಾ ಇದನ್ನು? ನಿಮ್ಗೆ ಹೇಳ್ಕೊಡ್ಬೇಕಾ? ಚಿಕ್ಕ ಮಗುನ ನೀವು ಈಗಾಗಲೇ ಈ ಮಟ್ಟಕ್ಕೆ ಬೆಳೆದಿರಬೇಕಾದ್ರೆ ನೀವು ಪ್ರಬುದ್ಧರಾಗಿರ್ಬೇಕಲ್ವ. ನಿಮ್ಮ ದೇಹ ಉದ್ದೇಶಗಳಿಗೂ ಕೂಡ ಹಾಗೆ ಬೆಳಿಬೇಕಲ್ವ. ಸಮಾಜದಲ್ಲಿ ಹೆಚ್ಚು ಬೆಳೆದಷ್ಟು ತಲೆ ತಗ್ಗಿಸಿ ನಡಿಬೇಕು ಸರ್. ಇದು ಬಹಳ ಸೂಕ್ಷ್ಮವಾದಂಥ ಇದು ಚಿತ್ರರಂಗ. ಇಲ್ಲಿ ಒಂದು ಸಾರಿ ಕೆಳಗಡೆ ಬಿದ್ದ ಮೇಲೆ ಮುಗೀತು. ಆದರೆ ಎಲ್ಲಿ ಸರ್, ನಾವು 2011ರ ಘಟನೆ ನೆನೆಸ್ಕೊಂಡ್ರೆ ಮನುಷ್ಯ ಎಡುತ್ತಾನೆ. ಎಡುವುದ ಮೇಲಾದರೂ ಬುದ್ಧಿ ಕಲಿಬೇಕಲ್ವ, ಸರಿಯಾಗಿ ನಡೆಯುವಂಥ ದಾರಿ ಕಂಡ್ಕೋಬೇಕಲ್ವ ನಾವು ವೈಯಕ್ತಿಕ ಜೀವನದಲ್ಲಿ. ಅದೇನೂ ಮಾಡಲೇ ಇಲ್ಲ. ಪದೇ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವುದೋ ಸಂದರ್ಭದಲ್ಲಿ ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿದ್ರು, ನೀನು ಆ ಲೆವೆಲ್ಗೆ ಮಾತಾಡೋಕ್ಕೆ ಹೋದರೆ ಜನ ಏನಂತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.